2 ನಿಮಿಷ ಸಮಯ ಮಾಡಿಕೊಂಡು ದಯವಿಟ್ಟು ಓದಿ. ಈ ವಿಷಯವನ್ನು ನೀವು ಮಿಸ್ ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಅತ್ಯಮೂಲ್ಯವಾದ ಟಿಪ್ಸ್ಗಳನ್ನು ಮಿಸ್ ಮಾಡಿಕೊಂಡಂತೆಯೇ. ನಿಮ್ಮ ದೇಹಕ್ಕೆ ಮತ್ತು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಟಿಪ್ಸ್ಗಳು ಇಲ್ಲಿವೆ. 1. ಈರುಳ್ಳಿಯ ರಸವನ್ನು ಕೂದಲಿಗೆ ಹಚ್ಚುವುದರಿಂದ ಕೂದಲು ಉದ್ದ ಮತ್ತು ಸ್ಟ್ರಾಂಗ್ ಆಗುವುದು. 2ನೆಯ ಟಿಪ್, ನಿಂಬೆ ರಸವನ್ನು ಮತ್ತು ತುಪ್ಪವನ್ನು ಹೆಚ್ಚಾಗಿ ಉಪಯೋಗಿಸುವುದರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುವುದು. 3ನೆಯ ಟಿಪ್, ಕಾಲಿನಲ್ಲಿ ತುಂಬ ನೋವು ಇದ್ದರೆ ಕಾಲಿನ ಬೆರಳಿಗೆ ಸಾಸಿವೆ ಎಣ್ಣೆಯನ್ನು ಹಚ್ಚುವುದರಿಂದ ನೋವು ಮಾಯವಾಗುವುದು. 4. ರಾತ್ರಿ ಮಲಗುವ ಮೊದಲು ಒಣದ್ರಾಕ್ಷಿ ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಚುರುಕಾಗುವುದು. 5. ಬೆಳಿಗ್ಗೆ ತಿಂಡಿಯ ಜೊತೆ ಯಾಲಕ್ಕಿ ತೆಗೆದುಕೊಳ್ಳುವುದರಿಂದ ಉಸಿರಾಟ ಸರಾಗವಾಗಿ ಆಗುವುದು. ಯಾಕೆಂದರೆ ಯಾಲಕ್ಕಿ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಂಶವನ್ನು ಸರಾಗವಾಗಿ ಆಗುವ ರೀತಿ ಮಾಡುತ್ತದೆ. ಅಂದರೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಉಸಿರಾಟ ಇಂಪ್ರೂವ್ ಮಾಡುತ್ತೆ. 6ನೆಯ ಟಿಪ್, ಮೂಲಂಗಿಯ ರಸ ತೆಗೆದುಕೊಳ್ಳುವುದರಿಂದ ನಮ್ಮ ದೇಹದಲ್ಲಿರುವ ಪಿತ್ತ ಕಡಿಮೆಯಾಗುವುದು. ಅಂದರೆ ಗ್ಯಾಸ್ಟ್ರಿಕ್ ಅಂಶ ಕೂಡ ಕಡಿಮೆಯಾಗುತ್ತದೆ, ಪಿತ್ತ ಕೂಡ ಕಡಿಮೆಯಾಗುತ್ತದೆ. 7. ಪ್ರತಿದಿನ ಬೆಳಗ್ಗೆ ಟೊಮ್ಯಾಟೊ ತಿನ್ನುವುದರಿಂದ ಕೂದಲು ಬೆಳ್ಳಗಾಗುವುದಿಲ್ಲ. 8. ಹೆಚ್ಚಾಗಿ ಹಸಿಮೆಣಸು ತಿನ್ನುವುದರಿಂದ ಆಯುಷ್ಯ ಕಡಿಮೆಯಾಗುವುದು. ಯಾಕೆಂದರೆ ಹಸಿಮೆಣಸು ಅಂದರೆ ಖಾರದ ಅಂಶ, ಇದು ಅಸಿಡಿಟಿ ಇರುತ್ತೆ. ನಮ್ಮ ದೇಹದಲ್ಲಿ ಯಾವಾಗ ಉಷ್ಣ ಅಸಿಡಿಟಿ ಪ್ರತಿಯೊಂದು ಹೆಚ್ಚಾಗುತ್ತದೋ ನಮ್ಮ ದೇಹದಲ್ಲಿರುವ ಆರ್ಗನ್ಸ್ ಪದೇ ಡ್ಯಾಮೇಜ್ ಆಗುತ್ತೆ. ಸೊ ನಮ್ಮ ಆಯುಷ್ಯ ಕಡಿಮೆಯಾಗುತ್ತದೆ. 9. ನಿಂಬೆ ನೀರು ಕುಡಿಯುವುದರಿಂದ ಉಸಿರಿನ ವಾಸನೆ ಹೋಗುವುದು. ಅಂದರೆ ನಾವೆಷ್ಟೇ ಬ್ರಷ್ ಮಾಡಿದ್ರೂ ಸಹ ನಮ್ಮ ಬಾಯಿಯ ವಾಸನೆ ಹೋಗುವುದಿಲ್ಲ, ಹಾಗಾಗಿ ಅದನ್ನು ಕುಡಿಯಿರಿ. 10. ರಾತ್ರಿ ಸಮಯ ಅನ್ನ ಹೆಚ್ಚು ಊಟ ಮಾಡಿದ್ದಲ್ಲಿ ಕೊಬ್ಬು ಹೆಚ್ಚಾಗುವುದು ಮತ್ತು ದಪ್ಪ ಆಗುವಿರಿ. ದಯವಿಟ್ಟು ಅನ್ನದ ಪ್ರಮಾಣ ಕಡಿಮೆ ಮಾಡಿ. 11. ಬಿಳಿ ಉಪ್ಪನ್ನು ಹೆಚ್ಚು ಉಪಯೋಗಿಸುವುದರಿಂದ ಹೃದಯ ದುರ್ಬಲಗೊಳ್ಳುವುದು. ನಾವು ರೆಡ್ ಸಾಲ್ಟ್ ಯೂಸ್ ಮಾಡಬೇಕಾಗುತ್ತೆ. 12. ಬೆಳಿಗ್ಗೆ ಎದ್ದ ತಕ್ಷಣ ಹಸಿರು ಬಣ್ಣದ ವಸ್ತು ನೋಡುವುದರಿಂದ ಕಣ್ಣಿನ ದೃಷ್ಟಿ ಚೆನ್ನಾಗಿ ಆಗುವುದು. 13. ಮಕ್ಕಳಿಗೆ ಹಲ್ಲು ಬಿದ್ದಾಗ ಆ ಜಾಗಕ್ಕೆ ಟೊಮ್ಯಾಟೊ ರಸ ಹಚ್ಚಿದ್ದರೆ ಬೇಗ ಹಲ್ಲು ಹುಟ್ಟುವುದು. ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಮತ್ತೊಂದು ವಿಡಿಯೋವೊಂದಿಗೆ ಸಿಗೋಣ.